ಸ್ನೇಹಿತರೆ ನಮಸ್ಕಾರ. ಹಾಸನದ ಕಾಮಾಟಿಪುರದ ಮಾಲೀಕ ಈ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರನೇ ಚಾರ್ಜ್ ಶೀಟ್ ಈಗಾಗಲೇ ದಾಖಲಾಗಿದೆ. ಮೂರನೇ ಎಫ್ಐಆರ್ಗೆ ಸಂಬಂಧಪಟ್ಟಂತೆ, ಮೂರನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯೆ ಕೊಟ್ಟಿದ್ದಂತಹ ದೂರಿನ ಅನ್ವಯ ವಿಚಾರಣೆಯನ್ನು ನಡೆಸಿರುವಂತಹ ಈ ವಿಶೇಷ ತನಿಖಾ ತಂಡ ಪ್ರಜ್ವಲ್ ರೇವಣ್ಣ ವಿರುದ್ಧ 1691 ಪುಟಗಳ ಸುದೀರ್ಘವಾದಂಥ ಚಾರ್ಜ್ ಶೀಟನ್ನು ಇಲ್ಲಿ ಈಗ ದಾಖಲು ಮಾಡಿದೆ. ನ್ಯಾಯಾಲಯಕ್ಕೆ ಇದನ್ನು ದಾಖಲು ಮಾಡಿದೆ. ಈ ಆರೋಪ ಪಟ್ಟಿಯಲ್ಲಿ 1691 ಪುಟಗಳ ಆರೋಪ ಪಟ್ಟಿಯಲ್ಲಿ ಸಾಕಷ್ಟು ಆಘಾತಕಾರಿ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆಗೆ ಯಾವ ರೀತಿಯಾದಂಥ ಬೆದರಿಕೆಯನ್ನು ಒಡ್ಡಿ ಅತ್ಯಾಚಾರವನ್ನು ಎಸಗಿದ್ದ, ಯಾವ ರೀತಿ ತನ್ನ ತೃಷೆಯನ್ನು ತೀರಿಸಿಕೊಳ್ಳೋದಕ್ಕೆ ಆಕೆಯನ್ನು ಬಳಕೆ ಮಾಡಿಕೊಂಡಿದ್ದ, ಜೊತೆಗೆ ಗಂಡನನ್ನು ಸಾಯಿಸುವಂಥ ಬೆದರಿಕೆ ಇರ್ಬೋದು, ಮಗಳನ್ನು ಬಳಕೆ ಮಾಡಿಕೊಂಡಂಥ ರೀತಿ ಇರ್ಬೋದು, ಎಲ್ಲದರ ಬಗ್ಗೆಯೂ ಕೂಡ ಸುದೀರ್ಘವಾಗಿ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಚಾರ್ಜ್ ಶೀಟನ್ನು ಗಮನಿಸಿದರೆ ಪ್ರಜ್ವಲ್ ರೇವಣ್ಣನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದರಲ್ಲಿ ಅನುಮಾನನೇ ಇಲ್ಲ, ಜೈಲು ವಾಸ ಕಾಯಂ ಆಗೋದರಲ್ಲಿ ಡೌಟೇ ಇಲ್ಲ ಅನ್ನುವಂತಹ ಒಂದಷ್ಟು ವಿಚಾರಗಳು ಗೊತ್ತಾಗ್ತಿದ್ದಾವೆ. ಹಾಗಾದರೆ ಈ ಭಯಾನಕ ಮತ್ತು ಬೆಚ್ಚಿ ಬೀಳಿಸುವಂಥ ಚಾರ್ಜ್ ಶೀಟ್ನಲ್ಲಿ ಇರುವಂಥ ಅಂಶಗಳು ಏನು, ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಿ ಈ ಚಾರ್ಜ್ ಶೀಟ್ ಸಿದ್ಧಪಡಿಸಲಾಗಿದೆ, ಇಲ್ಲಿ ಯಾವ ರೀತಿ ಈ ಪ್ರಜ್ವಲ್ ರೇವಣ್ಣ ತನ್ನ ಕಾಮತೃಷೆಯನ್ನು ತೀರಿಸಿಕೊಂಡಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಸನದ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯೆಗೆ ಬೆದರಿಕೆಯೊಡ್ಡಿ ಪ್ರಜ್ವಲ್ ರೇವಣ್ಣ ತನ್ನ ತೃಷೆಯನ್ನು ತೀರಿಸಿಕೊಳ್ಳೋದಕ್ಕೆ ಬಳಸಿಕೊಂಡಿದ್ದ ಅನ್ನುವಂಥದ್ದು ಈಗಾಗಲೇ ಗೊತ್ತಿರುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಬಂದಿದ್ದಂಥ ಈ ಮಾಜಿ ಸದಸ್ಯೆ ಒಂದು ದೂರನ್ನು ಕೂಡ ಕೊಟ್ಟಿದ್ಲು. ಅಷ್ಟು ಮಾತ್ರವಲ್ಲ, ತನ್ನ ಖಾಸಗಿತನಕ್ಕೆ ಧಕ್ಕೆ ತಂದಂತಹ ಈತನ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು, ಜೊತೆಗೆ ಈತ ಯಾವ ರೀತಿ ನಮ್ಮನ್ನು ಬಳಕೆ ಮಾಡಿಕೊಂಡಿದ್ದ, ಜೊತೆಗೆ ನಾವು ಆತನ ಬಳಿ ಹೋದಾಗ ಯಾವ ರೀತಿ ಆತ ನಡೆದುಕೊಳ್ತಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಸುದೀರ್ಘವಾಗಿ ಪೊಲೀಸರ ಮುಂದೆ ಮತ್ತು 164 ಸ್ಟೇಟ್ಮೆಂಟನ್ನು ಕೂಡ ಆಕೆ ದಾಖಲಿಸಿದ್ದಾಳೆ. ಹೀಗಾಗಿ ಇಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ 1691 ಪುಟಗಳ ಈ ಚಾರ್ಜ್ ಶೀಟನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ ಈ ವಿಶೇಷ ತನಿಖಾ ತಂಡದವರು ಅನ್ನೋದು ಗೊತ್ತಾಗ್ತಿದೆ. ಈ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯೆಗೆ ಬೆದರಿಕೆಯೊಡ್ಡಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರವನ್ನು ಎಸಗಿದ್ದ ಅನ್ನೋದು ತನಿಖೆಯಲ್ಲಿ ದೃಢಪಟ್ಟಿದೆ ಅನ್ನೋದು SIT ನ್ಯಾಯಾಲಯಕ್ಕೆ ಕೊಟ್ಟಿರುವಂತಹ ಒಂದು ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಇದೆ. 40 ವರ್ಷದ ಸಂತ್ರಸ್ತೆ ಮೇಲೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ನಿರಂತರವಾದಂತಹ ದೌರ್ಜನ್ಯವನ್ನು ಎಸಗಿದ್ದ. ಪ್ರತ್ಯೇಕ ಪ್ರಕರಣ ತನಿಖೆಯನ್ನು ಪೂರ್ಣಗೊಳಿಸಿರುವಂಥ SIT ಶುಕ್ರವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈ 1691 ಪುಟಗಳ ಚಾರ್ಜ್ ಶೀಟನ್ನು ಉಲ್ಲೇಖ ಮಾಡಿ ಕೊಟ್ಟಿದೆ. ಆರೋಪಿ ಪ್ರಜ್ವಲ್ ಸಂತ್ರಸ್ತೆ ಮೇಲೆ ಬಲವಂತದಿಂದ ಈ ರೀತಿ ದೌರ್ಜನ್ಯವನ್ನು ನಡೆಸಿರುವಂಥದ್ದು ತನಿಖೆಯಲ್ಲಿ ದೃಢಪಟ್ಟಿದೆ. ಸಾಕ್ಷ್ಯಾಧಾರಗಳನ್ನು ಕೂಡ ಇದಕ್ಕೆ ಪೂರಕವಾಗಿ ಲಗತ್ತಿಸಲಾಗಿದೆ. ಸಂತ್ರಸ್ತೆಯ ಹೇಳಿಕೆ, 120 ಸಾಕ್ಷಿದಾರರ ಹೇಳಿಕೆ, FSL ವರದಿ ಹಾಗೂ ಡಿಜಿಟಲ್ ಸಾಕ್ಷಿಗಳನ್ನು ಲಗತ್ತಿಸಲಾಗಿದೆ ಅನ್ನೋದು ಈಗ SIT ತಿಳಿಸಿದೆ. ಹಾಸನದ ಸಂಸದರ ಕ್ವಾರ್ಟರ್ಸ್ನಲ್ಲಿಯೇ ಪ್ರಜ್ವಲ್ ರೇವಣ್ಣ ಸಂತ್ರಸ್ತ ಮೇಲೆ ಕೃತ್ಯವನ್ನು ಎಸಗಿ ಮೊಬೈಲ್ನಲ್ಲಿ ವಿಡಿಯೋವನ್ನು ಮಾಡಿಟ್ಟು, ಇನ್ನು ಈ ಬಗ್ಗೆ ಅಂದರೆ ತಾನು ಆಕೆಯನ್ನು ಬಳಸಿಕೊಂಡಿರೋದ್ರ ಬಗ್ಗೆ ಯಾರಿಗಾದರೂ ಹೇಳಿದರೆ, ಯಾರ ಬಳಿಯಾದರೂ ಬಾಯ್ಬಿಟ್ರೆ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ, ನಿನ್ನ ಗಂಡಂಗೂ ಕೂಡ ಕಳಿಸ್ಕೊಡ್ತೀನಿ ಅನ್ನುವಂಥ ಮಾತನ್ನು ಇದೇ ಪ್ರಜ್ವಲ್ ರೇವಣ್ಣ ಹೇಳಿದ್ದ ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಈ ಕುರಿತು ಯಾರಿಗಾದರೂ ಹೇಳಿದರೆ ನಿನ್ನನ್ನು ಬಿಡೋದಿಲ್ಲ ಅಂತೇಳಿ ಬೆದರಿಕೆಯನ್ನು ಕೂಡ ಹಾಕಿದಂತೆ ಈ ಕುರಿತು ಸಂತ್ರಸ್ತೆ ಕೊಟ್ಟಿದ್ದಂತಹ ಹೇಳಿಕೆಯನ್ನು ದಾಖಲಿಸಿರುವುದಾಗಿ ತನಿಖೆಯಲ್ಲೂ ಕೂಡ ರುಜುವಾತಾಗಿದೆ ಅನ್ನೋದು SIT ಮೂಲಗಳು ತಿಳಿಸಿವೆ. ಇನ್ನು ಒಂದು ಕೇಸ್ ಬಾಕಿ ಇದೆ. ಈ ಒಂದು ಕೇಸ್ನಲ್ಲೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಅಂತ ಹೇಳಿದ್ರೆ ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಲ್ಲ ಚಾರ್ಜ್ ಶೀಟ್ಗಳು ಮುಗಿದಂತಾಗುತ್ತೆ ಮತ್ತು ತನಿಖೆ ಆಲ್ಮೋಸ್ಟ್ ಪೂರ್ಣಗೊಂಡಂತಾಗ್ತದೆ. ಆಮೇಲೆ ಇರೋದೊಂದು ಅಸಲಿ ಆಟ. ಪ್ರಜ್ವಲ್ ರೇವಣ್ಣನನ್ನು ನಾನು ಒಂದು ಕೆಲಸದ ನಿಮಿತ್ತ ಅವರ ಕಚೇರಿಯಲ್ಲಿ, ಹಾಸನದ ಅವರ ಕಚೇರಿ ಮತ್ತು ಮನೆ ಇರುವಂತಹ ಇದಕ್ಕೆ ಹೋಗಿದ್ದೆ, ಕ್ವಾರ್ಟರ್ಸಿಗೆ ಹೋಗಿರ್ತಾರೆ, ಅಲ್ಲಿ ಭೇಟಿ ಮಾಡ್ತಾರೆ. ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಆರಂಭದಲ್ಲಿ ಇಲ್ಲಿ ನೀವು ಆಮೇಲೆ ಮಾತಾಡ್ತೀನಿ ಅಂತೇಳಿ ಹೇಳ್ತಾರೆ. ನಂತರ ತನ್ನ ಕಚೇರಿಗೆ ಕರ್ಕೊಳ್ತಾರೆ. ಅಲ್ಲಿ ಹೋದ ಬಳಿಕ ಇವರು ನಿರಂತರವಾಗಿ ಇವರ ನಂಬರನ್ನು ತೆಗೆದುಕೊಂಡು ಒಂದಷ್ಟು ವಿಚಾರಗಳ ಬಗ್ಗೆ ಆರಂಭದಲ್ಲಿ ಕ್ಯಾಶುವಲ್ ಆಗಿ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದಾದ ಬಳಿಕ ಒಂದು ಹಂತ ಮೀರಿದ ಬಳಿಕ, ಇವರಿಬ್ಬರ ಸಂಬಂಧ ಒಂದು ಹಂತ ದಾಟಿದ ಬಳಿಕ ಆಗಾಗ್ಗೆ ವಾಟ್ಸಪ್ ವಿಡಿಯೋ ಕಾಲ್ ಮಾಡೋದಕ್ಕೆ ಶುರು ಮಾಡ್ತಾನಂತೆ. ಆ ಸಂದರ್ಭದಲ್ಲಿ ಬಟ್ಟೆಯನ್ನು ಬಿಚ್ಚುವಂತೆ ಹೇಳ್ತಾ ಇದ್ದಂತೆ, ನಿನ್ನ ಗುಪ್ತಾಂಗಗಳನ್ನು ತೋರಿಸುವಂತನೂ ಕೂಡ ಒತ್ತಾಯಿಸ್ತಿದ್ದಂತೆ. ಈ ಸಮಯದಲ್ಲಿ ನೀನು ನಗ್ತಾ ಇರಬೇಕು ಅಂತಲೂ ಕೂಡ ಹೇಳಿ ಸತಾಯಿಸ್ತಾ ಇದ್ದಂತೆ ಈ ವಿಕೃತ. ಈ ಸಂತ್ರಸ್ತ ಮಹಿಳೆ ದಾಖಲಿಸಿರುವಂಥ ಮೂರನೇ ಪ್ರಕರಣ ಇದು. ಶಾಸಕರು ಮತ್ತು ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣದ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸಲ್ಲಿಸಲಾಗಿರುವಂಥ ದೋಷಾರೋಪಣಾ ಪಟ್ಟಿಯಲ್ಲಿ ಈ ವಿವರವನ್ನು ದಾಖಲಿಸಲಾಗಿದೆ. ಇಲ್ಲಿ ಹಲವಾರು ಆಘಾತಕಾರಿ ಅಂಶಗಳನ್ನು ಒಳಗೊಂಡಂತಹ ಸಾಕಷ್ಟು ವಿಚಾರಗಳು ಇದ್ದಾವೆ ಅನ್ನೋದು ಗೊತ್ತಾಗ್ತಿದೆ. 2019-24 ಅವಧಿಯಲ್ಲಿ ಪ್ರಜ್ವಲ್ ರೇವಣ್ಣ ಲೋಕಸಭಾ ಸದಸ್ಯರಾಗಿದ್ದ. ಆಗ ಆ
ಪ್ರಜ್ವಲ್ ರೇವಣ್ಣ ತನ್ನ ಅಜ್ಜ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರಿಗೆ ಹಾಸನದ ಟೌನ್ ಪೊಲೀಸ್ ಠಾಣೆಯಲ್ಲಿ ಸರಹದ್ದಿನಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಹಂಚಿಕೆಯಾಗಿದ್ದಂಥ ರೇಸ್ ಕೋರ್ಸ್ ರಸ್ತೆಯಲ್ಲಿನ ಎಂಪಿ ವಸತಿ ಗೃಹವನ್ನು ತಮ್ಮ ಗೃಹ ಕಚೇರಿಯಾಗಿ ಬಳಸ್ತಾ ಇದ್ದಂಥ ಪ್ರಜ್ವಲ್ ರೇವಣ್ಣ 2020 ಜನವರಿ ಫೆಬ್ರವರಿ ಮಧ್ಯದಲ್ಲಿ ಆ ಪ್ರಜ್ವಲ್ ರೇವಣ್ಣನನ್ನು ಭೇಟಿ ಮಾಡೋದಕ್ಕೆ ಈ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಹೋಗಿರ್ತಾರೆ. ಆ ಸಮಯದಲ್ಲಿ ಅವರು ತನ್ನನ್ನು ಕೊಠಡಿಗೆ ಕರ್ಕೊಂಡು ಹೋಗಿ ಬಲವಂತದಿಂದ ನನ್ನ ದೇಹದ ಎಲ್ಲ ಭಾಗಗಳನ್ನು ಮುಟ್ತಾರೆ, ಬಟ್ಟೆ ಬಿಚ್ಚೋದಕ್ಕೆ ಹೇಳ್ತಾರೆ. ನಿರಾಕರಿಸಿದರೆ ನನ್ನ ಬಳಿ ಇರುವಂಥ ಗನ್ನಿಂದ ನಿನ್ನ ಗಂಡನನ್ನು ಮುಗಿಸಿ ಬಿಡ್ತೀನಿ ಅಂತಲೂ ಕೂಡ ಬೆದರಿಕೆಯನ್ನು ಹಾಕಿ ವಿಡಿಯೋ ರೆಕಾರ್ಡನ್ನು ಮಾಡಿಕೊಂಡಿರ್ತಾರೆ ಅಂತ ಹೇಳಿ ಈಕೆ ತನ್ನ ದೂರಿನಲ್ಲಿ ಅಥವಾ ತನ್ನ ಆರೋಪದಲ್ಲಿ ಅಥವಾ ತನ್ನ ಹೇಳಿಕೆಯಲ್ಲಿ ದಾಖಲಿಸಿದ್ದಾಳೆ. ಹೊಳೆನರಸೀಪುರದಲ್ಲಿರುವಂಥ JD ಶಾಸಕ ಎಚ್.ಡಿ. ರೇವಣ್ಣ ಅವರ ಚೆನ್ನಂಬಿಕಾ ಹೆಸರಿನ ನಿವಾಸಕ್ಕೆ 2020 ಮಧ್ಯಾಹ್ನ 12:30 ಸಮಯದಲ್ಲಿ ತನ್ನನ್ನು ಕರೆಸಿಕೊಳ್ತಾರೆ ಪ್ರಜ್ವಲ್. 3ನೇ ಮಹಡಿಯ ಕೊಠಡಿಯಲ್ಲಿ ನನ್ನ ಮೇಲೆ ಬಲಾತ್ಕಾರವನ್ನು ಮಾಡಿರ್ತಾರೆ. ಈ ಕೃತ್ಯವನ್ನು ತನ್ನ ಮೊಬೈಲಲ್ಲಿ ರೆಕಾರ್ಡ್ ಕೂಡ ಮಾಡಿಕೊಂಡಿರುವಂಥ ಪ್ರಜ್ವಲ್ ಈ ವಿಚಾರವನ್ನು ಯಾರಿಗಾದರೂ ಹೇಳಿದರೆ ನಿನ್ನ ವಿಡಿಯೋಗಳನ್ನು ಬಹಿರಂಗ ಮಾಡಿ ನಿನ್ನ ಗಂಡ ಮತ್ತು ಮಕ್ಕಳಿಗೆ ತೊಂದರೆ ಕೊಡೋದಾಗಿಯೂ ಕೂಡ ಬೆದರಿಕೆಯನ್ನು ಹಾಕಿದ್ದಂತೆ. ಅಷ್ಟಕ್ಕೆ ನಿಂತಿಲ್ಲ ಈತನ ಕಾಮತೃಷೆ. ಪ್ರಜ್ವಲ್ ತನ್ನ ಕಾಮತೃಷೆಯನ್ನು ತೀರಿಸಿಕೊಳ್ಳೋದಕ್ಕೆ ನನ್ನ ಮೇಲೆ 2023 ಡಿಸೆಂಬರ್ವರೆಗೂ ಕೂಡ ಇದೇ ರೀತಿ ಹಲವು ಬಾರಿ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಆತನೊಬ್ಬ ಜವಾಬ್ದಾರಿಯುತ ಸಂಸದನಾಗಿ ಸಂವಿಧಾನಿಕ ಹುದ್ದೆಯಲ್ಲಿ ಇರುತ್ತವನು, ಆರ್ಥಿಕವಾಗಿ ಒಂದು ಸ್ವಲ್ಪ ಬಲವನ್ನು ಕೂಡ ಹೊಂದಿದ್ದ ಇಂಥವನ ಬಳಿ ನಾನು ಕೆಲಸವೊಂದಕ್ಕೆ ಶಿಫಾರಸು ಪಡೆಯಲು ಹೋದಾಗ ನನ್ನನ್ನು ಬೆದರಿಸಿ ನನ್ನ ಇಚ್ಛೆಗೆ ವಿರುದ್ಧವಾಗಿ ಹೀಗೆಲ್ಲ ನಡೆದುಕೊಂಡಿರುತ್ತಾನೆ ಅಂತಲೂ ಕೂಡ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಈ ತನಿಖೆಯ ಸಂದರ್ಭದಲ್ಲಿ ಸಂಗ್ರಹಿಸಿದಂತಹ ಸಾಕ್ಷಿಗಳು ಮತ್ತು ತಾಂತ್ರಿಕ ವರದಿಗಳು ಇವೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಕನ್ಸಿಡರ್ ಮಾಡಿ ತಜ್ಞರ ಪರೀಕ್ಷಾ ವರದಿಯನ್ನು ಕೂಡ ಕನ್ಸಿಡರ್ ಮಾಡಿ ಓವರಾಲ್ ಆಗಿ 376(2)(n), 506, 554(a), 1(2), 554(b), 554(c) ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2008 ಕಲಂ 66(e) ಅನುಸಾರ ಇಲ್ಲಿ ಆರೋಪ ಎಸಗಿರೋದು ದೃಢಪಟ್ಟಿದೆ. ಜೊತೆಗೆ ಈತ ಈ ರೀತಿಯಾದಂಥ ದೌರ್ಜನ್ಯವನ್ನು ನಡೆಸಿರೋದು ಕೂಡ ದೃಢವಾಗಿದೆ ಅಂತೇಳಿ ಆರೋಪ ಪಟ್ಟಿಯಲ್ಲಿ ಈಗಾಗಲೇ ದಾಖಲಿಸಲಾಗಿದೆ. ಇದರಲ್ಲಿ ಗಮನಿಸಬೇಕಾದಂಥ ಮತ್ತೊಂದು ಪ್ರಮುಖವಾದಂಥ ಅಂಶ ಏನು ಅಂತ ಹೇಳಿದ್ರೆ ಆತ ಗನ್ನನ್ನು ತೆಗೆದು ಹೆದರಿಸಿರುವಂಥದ್ದು. ನಾನು ಹೇಳಿದಂತೆ ನೀನು ಕೇಳದೆ ಹೋದರೆ ನಿನ್ನ ಗಂಡ ಮತ್ತು ಮಕ್ಕಳನ್ನು ಸಾಯಿಸಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆಯನ್ನು ಒಡ್ಡಿರುವಂಥದ್ದು. ನನ್ನ ಫೋನ್ ನಂಬರನ್ನು ಪಡೆದುಕೊಂಡು ಆಗಾಗ್ಗೆ ವಾಟ್ಸಪ್ ವಿಡಿಯೋ ಕಾಲನ್ನು ಮಾಡಿ ನನ್ನ ಅಶ್ಲೀಲ ಮತ್ತು ಅರೆನಗ್ನ ಫೋಟೋಗಳನ್ನು ನನ್ನ ಸಮ್ಮತಿ ಇಲ್ಲದೆ ತೆಗೆದುಕೊಂಡಿರೋದು. ವಿಡಿಯೋ ಕಾಲ್ನಲ್ಲಿ ಇರುವಾಗ ತನ್ನ ಸಂಪೂರ್ಣ ಮುಖವನ್ನು ಕಾಣಿಸದೇ ಈ ರೀತಿ ಮಾಡಿಕೊಂಡು ಕಣ್ಣುಗಳು ಮತ್ತು ಹುಬ್ಬುಗಳ ಮೇಲ್ಭಾಗ ಮಾತ್ರವೇ ಕಾಣಿಸುವಂತೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳುವಂಥ ಚಾಳಿಯನ್ನು ರೂಢಿಸಿಕೊಂಡು ನನ್ನ ಫೋಟೋವನ್ನು ಕಂಪ್ಲೀಟಾಗಿ ತೆಗೆದುಕೊಂಡು ಅದನ್ನೇ ಹಿಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಿದ್ದು. ಇವೆಲ್ಲವನ್ನು ಕೂಡ ಪ್ರಮುಖವಾಗಿ ಇಲ್ಲಿ ಗಮನಿಸಲೇಬೇಕು. ಯಾವ ರೀತಿಯಾಗಿ ಈತ ವಿಕೃತತನವನ್ನು ಪ್ರದರ್ಶನ ಮಾಡುತ್ತಿದ್ದ ಅನ್ನೋದಕ್ಕೆ ಸಾಕ್ಷಿಯೇ ಈ ಘಟನೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಠಿಣವಾದಂಥ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು, ನಮಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಸಂತ್ರಸ್ತ ಮಹಿಳೆ ಇಲ್ಲಿ ಜಡ್ಜಿ ಮುಂದೆ ಜೊತೆಗೆ ಪೊಲೀಸರ ಮುಂದೆ ತನ್ನ ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಎಲ್ಲ ಕಡೆಯೂ ಕೂಡ ಒಂದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈಗ ಈ ವಿಚಾರದ ಬಗ್ಗೆ ಇನ್ನಷ್ಟು ತನಿಖೆಗಳು ನಡೆದು ವಾದ ಪ್ರತಿವಾದ ನಡೆದು ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಯಾವ ರೀತಿಯಲ್ಲಿ ಶಿಕ್ಷೆಯನ್ನು ವಿಧಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಇನ್ನು ಯಾವ ರೀತಿ ಈತ ಬಳಕೆ ಮಾಡಿಕೊಂಡಿದ್ದ ನೋಡಿ, ಯಾವ ಗೆಸ್ಟ್ ಹೌಸನ್ನು ಕೂಡ ಬಿಟ್ಟಿಲ್ಲ. ಈಗ ಇಷ್ಟು ದಿನ ದೇವೇಗೌಡರು ಗೆಸ್ಟ್ ಹೌಸ್ ಆಯಿತು, ಅದಾದ ಬಳಿಕ ಕುಮಾರಸ್ವಾಮಿ ಕೊಟ್ಟಿದ್ದಂಥ ಗೆಸ್ಟ್ ಹೌಸ್, ಈ ರೀತಿ ಎಲ್ಲ ಗೆಸ್ಟ್ ಹೌಸನ್ನು ಕೂಡ ಬಹುಶಃ ಈತ ಬಳಸಿಕೊಂಡಿದ್ದ ಅನ್ನೋದು ಈಗ ಗೊತ್ತಾಗ್ತಿದೆ. ಅಲ್ಲಿಗೆ ಈತನೊಬ್ಬ ತನ್ನ ಹುದ್ದೆಯನ್ನು ಅಂದರೆ ಈ ಸಂಸದ ಹುದ್ದೆಯನ್ನೇ ಇದಕ್ಕೋಸ್ಕರ ಬಳಕೆ ಮಾಡಿಕೊಂಡ ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ. ಓವರಾಲ್ ಆಗಿ ಈಗ 3 ಚಾರ್ಜ್ ಶೀಟ್ನಲ್ಲೂ ಕೂಡ ಈತ ಮಾಡಿರುವಂಥ ಕೃತ್ಯಗಳು ಸಾಬೀತಾಗಿದ್ದಾವೆ. ಈಗ 4ನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕೆ ಬಾಕಿ ಇದೆ. ಅದರಲ್ಲಿ ಇನ್ನೆಷ್ಟು ಆಘಾತಕಾರಿ ಅಂಶಗಳು ಇದ್ದಾವೆ ಕಾದು ನೋಡಬೇಕು. ಇದೆಲ್ಲವನ್ನು ಕೂಡ ಗಮನಿಸಿದರೆ ಬಹುಶಃ ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.